ಎಲ್ಲ ಟೀಚರ್ ಆಸ್ಪಿರೆಂಟ್ಸ್ಗೆ ಮತ್ತು ಕರ್ನಾಟಕದಲ್ಲಿರೋ ಸಮಸ್ತ ಅಂದರೆ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ ನಾನು ಇವತ್ತು ಒಂದು ಸಿಹಿ ಸುದ್ದಿ ಅನ್ನೋದಕ್ಕಿಂತ ನೋಟಿಫಿಕೇಷನ್ಸ್ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಧಾರವಾಡದಲ್ಲಿ ಅಕ್ಸಾ ಸಂಘಟನೆಯಿಂದ ಸುಮಾರು 40,000 ರಿಂದ 50,000 ಜನ ಸ್ಟೂಡೆಂಟ್ಸು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ಹೇಳ್ಬೇಕಂತಂದರೆ ವಾಲಂಟಿಯರ್ಸು ಎಕ್ಸಾಂಪಲ್ಸ್ ಹೇಳೋದಾದರೆ ನಮ್ಮ ಸ್ಟೂಡೆಂಟ್ಸು ಎಷ್ಟೊಂದು ಜನ ಇದ್ದಾರೆ. ಕೋರ್ ಟೀಮ್ ಇರ್ಬೋದು, ಅವ್ರಿಗೆಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಎಲ್ಲ ನಮ್ಮ ವಿದ್ಯಾರ್ಥಿ ಬಳಗ ಮತ್ತು ಕೋರ್ ಟೀಮ್ ಏನಿದೆ ಸುಮಾರು ಒಂದು 500 ಜನ ವಾಲಂಟಿಯರ್ಸು ವರ್ಕ್ ಮಾಡಿ ಈ ಒಂದು ಧಾರವಾಡದ ಪ್ರೊಟೆಸ್ಟ್ ಸಕ್ಸಸ್ ಮಾಡಿರೋದಕ್ಕೆ ಮತ್ತು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರೀಸ್ ಇರ್ಬೋದು, ನಮಗೆ ಲೆಕ್ಚರರು ಮೆಂಟರ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಈ ಒಂದು ಹೋರಾಟ ಧಾರವಾಡದಲ್ಲಿ ಯಶಸ್ವಿಯಾಗಿದ್ದು. ಈ ಒಂದು ಯಶಸ್ಸಿನ ಗುಟ್ಟೇನಪ್ಪ ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ. ಅದಷ್ಟು ಈಸಿ ಇಲ್ಲ, ಒಂದು ರಾತ್ರಿಗೆ ನಾವು ಹೋರಾಟ ಮಾಡಿ ಸಕ್ಸಸ್ ಆಗಿಲ್ಲ. ಅದು ಸರ್ಕಾರಕ್ಕೆ ಗೊತ್ತಿದೆ. ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಹೇಳಿ ಪ್ರತಿ ಜಿಲ್ಲಾವಾರು ನಾವು ಆಲ್ರೆಡಿ ಎಲ್ಲ ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ಶಾಲಾ ಶಿಕ್ಷಣ ಅಂದರೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಭೇಟಿ ಮಾಡಿದ್ವಿ ಮತ್ತು ಅಲ್ಲಿರೋ ಎಲ್ಲ ಕಮಿಷನರ್ಸ್ಗೆ ಎಲ್ರಿಗೂ ಮನವಿ ಮಾಡಿದ್ವಿ. ಅದಾದಮೇಲೆ ಕಮಿಷನರ್ ಸರ್ ಅಂದರೆ ನಾವು ಆಲ್ಮೋಸ್ಟ್ ಲಾಸ್ಟ್ ವೀಕು ವಿಡಿಯೋ ಮಾಡಿದ್ವಿ, ಇಂಥ ದಿನ ಬರ್ತೀವಿ ಅಂತೇಳಿ ಕಮಿಷನರ್ ಆಫೀಸ್ಗೆ. ಆದರೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಇವತ್ತು ಎಲ್ಲ ಕಮಿಷನರ್ ಕರೆಸಿ ಇವತ್ತು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಏನೇನು ಆಗಬೇಕು, ಎಷ್ಟು ನೋಟಿಫಿಕೇಷನ್ಸ್ ಇದೆ. ನಾನು ಮೊದಲಿಂದನೂ ಅದೇ ಹೇಳಿದ್ದು, ನೀವು ಮಾಧ್ಯಮದ ಮುಖಾಂತರ ಏನೇ ಮಾಹಿತಿ ಕೊಡಬೇಕಾದ್ರೂ ಅದನ್ನು ಒಂದ್ಸತಿ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಬೆಳಗ್ಗೆಯಿಂದ ಏನೇನು ವೇಕೆನ್ಸಿ ಇದೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲನೂ ಚರ್ಚೆ ಮಾಡಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇನಿಷಿಯೇಟಿವ್ ತೊಗೊಂಡು ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಧನ್ಯವಾದ ತಿಳಿಸ್ಬೇಕು. ಇದ್ರ ಜೊತೆ ಏನೇನು ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ 1 to 5th ಟೀಚರ್ಸು, 6th to 8th ಮತ್ತು 9th to 10th PU ಲೆಕ್ಚರರ್ಸ್ದು ಎಲ್ಲದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ, ಮನವಿ ಕೊಟ್ಟಿದ್ದೀವಿ. ಈ ಒಂದು ವಿಚಾರದಲ್ಲಿ ಈ ಹಿಂದೆ ಅಂದರೆ ನೋಟಿಫಿಕೇಷನ್ಸ್ ಏನೇನು ತೊಂದರೆ ಆಗದಿರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ CET ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಬಿಡಿ ನೋಟಿಫಿಕೇಷನ್ಸು ಅಂತ ತುಂಬ ಜನ ಅಂದ್ಕೊಂಡಿದ್ರು. ಬಟ್ ಆದರೆ ಇಲ್ಲಿ ನೋಟಿಫಿಕೇಷನ್ ಮಾಡೋಕ್ಕೆ ಮುಂಚೆ ಎಷ್ಟೋ ಆಸ್ಪಿರೆಂಟ್ಸು TET ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ಯಾಕೆಂದರೆ TET ಎಕ್ಸಾಮ್ಸು ತುಂಬ ಅವಶ್ಯಕತೆ ಇದೆ. ಅದಕ್ಕೆ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಮತ್ತೆ ಎಲ್ಲ ಸ್ಟೂಡೆಂಟ್ಸು ಬಂದು ನಮ್ಮನ್ನೇ ಕೇಳ್ತೀವಿ, ಮತ್ತೆ ಎಲ್ಲ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಮತ್ತು ಕಮಿಷನರ್ ಹತ್ರ ಹೋಗ್ತೀವಿ, ಮತ್ತೆ ಡಿಲೇ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ವಿತಿನ್ ಯಾವ TET ಎಕ್ಸಾಮ್ಸ್ ಆಗುತ್ತೆ ಅಂತಂದರೆ ಇವತ್ತಿಂದ ಮಾಹಿತಿ ಅಂದರೆ ಎಕ್ಸಾಕ್ಟ್ ಮಾಹಿತಿ ಹೇಳ್ತೀನಿ. ಇವತ್ತು ಬಿಫೋರ್ ದೀಪಾವಳಿ ಏನು ದೀಪಾವಳಿ ಇದೆ ಅದಕ್ಕೂ ಮುಂಚೆನೇ TET ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ನೋಟಿಫಿಕೇಷನ್ಸ್ ಬಿಡ್ತಾರೆ. ಮತ್ತು ಈ ಒಂದು TET ಎಕ್ಸಾಮ್ಸು ಮುಂಚೆ ಇದ್ದ ತ್ರಿಲೋಕ್-ಚಂದ್ರ ಸರ್ ಆನ್ಲೈನಲ್ಲಿ ಮಾಡ್ತೀನಿ ಅಂತ ಹೇಳಿದರು. ಬಟ್ ಆದರೆ ಆನ್ಲೈನ್ ಇವತ್ತು ಈ ಸರಿ TET ಎಕ್ಸಾಮ್ಸು ಆನ್ಲೈನಲ್ಲಿ ಮಾಡಲ್ಲ. ಯಾಕೆ ಅಂತಂದರೆ ತುಂಬ ಅರ್ಜೆಂಟ್ ಇರೋದ್ರಿಂದ ಆನ್ಲೈನ್ ಪ್ರೋಸೆಸ್ಸು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಆಫ್ಲೈನಲ್ಲೇ TET ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗೋ ರೀತಿ. ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ TET ಆಗಿದ್ದು ಮತ್ತು ಅದ್ರ ಅಪ್ಲಿಕೇಶನ್ ಹಾಕೋದಕ್ಕೆ 1 ತಿಂಗಳು ಮತ್ತು ಎಕ್ಸಾಮ್ಸ್ ರಿಸಲ್ಟ್ಸ್ ಬರೋದಕ್ಕೆ ಪ್ರೋಸೆಸ್ ಮಾಡೋದಕ್ಕೆ 1 ತಿಂಗಳು 2 ತಿಂಗಳು ತನಕ ನೇಮಕಾತಿ ಆಗಲ್ಲ, ಆ ಥರ ಇಲ್ಲ. ಈ ಒಂದು ಅಪ್ಲಿಕೇಶನ್ಸ್ ಹಾಕಿದಾದ್ಮೇಲೆ ನೀವು TET ಯಾರ್ಯಾರು ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರೆ ಇಮಿಡಿಯೇಟ್ ಈಗ ಫಾರ್ ಎಕ್ಸಾಂಪಲ್ ಎಷ್ಟು ವೇಕೆನ್ಸಿ ಇದೆ ಸ್ಕೂಲ್ಸಲ್ಲಿ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸಲ್ಲಿ ಎಲ್ಲ ಸ್ಕೂಲ್ಸಲ್ಲೂ ಅವರೇಜ್ ಒಂದು 1 to 5th 6th to 8th ಮತ್ತು 9th to 10th PUC ಎಲ್ಲ ಕಡೆ ರ್ಯಾಷನಲೈಸೇಷನ್ ಮಾಡ್ತಾರೆ. ರ್ಯಾಷನಲೈಸೇಷನ್ ಅಂತಂದರೆ ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಆಲ್ರೆಡಿ ಅವ್ರ ಹತ್ರ ಡಾಟಾ ಇದೆ. ಆ ಡಾಟಾ ಎಲ್ಲ ಕ್ರೋಢೀಕರಣ ಮಾಡಿ ಟೋಟಲ್ ವೇಕೆನ್ಸಿ ಎಷ್ಟು ಕರಿಬೋದು ಇಲ್ಲ ಅಂತೇಳಿ ರ್ಯಾಷನಲೈಸೇಷನ್ ತೊಗೊಂಡು ಆ ಡಾಟಾ ತೊಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ನೋಟಿಫಿಕೇಷನ್ಸ್ ಮಾಡ್ತಾರೆ. ನೋಟಿಫಿಕೇಷನ್ಸ್ ಮಾಡಿದ ತಕ್ಷಣ TET ಯಾರ್ಯಾರು ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರ ಅದನ್ನು ಅಲ್ಲಿ ನೀವು SR ನೋ ಅಂತ ಅಪ್ಲಿಕೇಶನ್ಸ್ ಹಾಕ್ಬೋದು. ಇಮಿಡಿಯೇಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ GPSTR ಇರ್ಬೋದು, HSTR, PU ಲೆಕ್ಚರ್ಸು ಎಲ್ಲ ನೋಟಿಫಿಕೇಷನ್ಸು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಮಾಡ್ತಾರೆ ಅಂತ ಮೈ ಬರಿಬಾರ್ದು. ನಮ್ಮ ಒಂದು ಅಕ್ಸಾ ಸಂಘಟನೆಯಿಂದ ನಿರಂತರವಾಗಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಮತ್ತು ಪ್ರತಿಯೊಂದು ನೋಟಿಫಿಕೇಷನ್ಸು ಟೈಮ್ ಟು ಟೈಮ್ ಆಗಬೇಕು, ಯಾವುದೇ ರೀತಿ ಡಿಲೇ ಆಗಬಾರ್ದು ಸ್ಟೂಡೆಂಟ್ಸ್ಗೆ. ಮತ್ತು ಏನು ಭರವಸೆ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆ ಖಾಲಿ ಇದೆ. ಆ ಒಂದು ವೇಕೆನ್ಸಿನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಅಟ್ಲೀಸ್ಟ್ ಒಂದು 30,000 ರಿಂದ 40,000 ವೇಕೆನ್ಸಿ ಫಿಲ್ ಆಯ್ತಂದರೆ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲಿ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಆ ಒಂದು ನಾವು ಕಂಟಿನ್ಯೂಸ್ ಎಫರ್ಟ್ಸ್ ಹಾಕ್ತೀವಿ. ನಾವಂತೂ ಈ ಒಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಪ್ರಕ್ರಿಯೆ ನಿಲ್ಲಬಾರ್ದು.
ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಪ್ರತಿಯೊಂದು ಇಲಾಖೆಯಲ್ಲೂ ನೋಟಿಫಿಕೇಶನ್ಸ್ ಆಗಬೇಕು, ಟೈಮ್ ಟು ಟೈಮ್ ನೋಟಿಫಿಕೇಶನ್ಸ್ ಆಗಬೇಕು. ಇಲ್ಲ ಅಂತಂದರೆ ನಾವು ಪ್ರತಿ ಒಂದು ಡಿಸ್ಟಿಕಲ್ಲೂ ಆಲ್ರೆಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಧಾರವಾಡದಲ್ಲೂ ನಾವು ಮತ್ತೊಮ್ಮೆ ಹೋರಾಟ ಮಾಡ್ತೀವಿ. ಅದು ಯಾವ ರೀತಿ ಇರುತ್ತಂತಂದರೆ, ಮೊನ್ನೆ ಮಾಡೋದಲ್ಲ ಅದಲ್ಲ, ಅದೇನು ಎಚ್ಚರಿಕೆ ಕೊಟ್ಟಿರೋದು ಸರ್ಕಾರಕ್ಕೆ, ಅದ್ರ ಕಾನ್ಸಿಕ್ವೆನ್ಸು ಸರ್ಕಾರ ಫೇಸ್ ಮಾಡಬೇಕಾಗುತ್ತೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ಲ್ಯಾನ್ ಮಾಡ್ತೀವಿ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾಕೆಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ ತುಂಬ ಇಂಪಾರ್ಟೆಂಟು. ಅವ್ರ ಕಷ್ಟ ಸುಖ ಏನಾದರೂ ನೀವು ಒಂದು ಸತಿ ಕೇಳಿಬಿಟ್ರೆ ನಿಮಗೆ ಆ ಕಣ್ಣಲ್ಲಿ ನೀರು ಬರುತ್ತೆ. ಅದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು. ಯಾಕೆಂದರೆ ಹಗಲು ರಾತ್ರಿ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಯಾವುದೇ ನೇಮಕಾತಿ ಆಗ್ತಿಲ್ಲ, ವರ್ಷಾನುಗಟ್ಟಲೆ ನೇಮಕಾತಿ ಆಗ್ತಾ ಇಲ್ಲ. ಈ ಒಂದು ವಿಚಾರ ಏನಪ್ಪ ಅಂತಂದರೆ, ಕಮಿಷನರ್ ಸರ್ ಈಗ ಸುರಾಳ್ಕರ್ ವಿಕಾಸ್ ಕಿಶೋರ್ ಸರ್ ಇದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಅಂದರೆ KPSC ನಾವು ನೋಡಿದ್ದೀವಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಲ್ಲೂ ಅಷ್ಟೇ ಅದೇ ರೀತಿ ಸ್ಪೀಡಪ್ ಕೆಲಸ ಮಾಡ್ತಾರೆ. ಯಾವ ಟೀಚರ್ಸ್ ವೇಕೆನ್ಸಿ ಇದೆ ಅಷ್ಟೂ ಬೇಗ ಮುಗಿಸ್ತಾರೆ. ಎಲ್ಲ ಟೀಚರ್ಸ್ ಆಸ್ಪಿರೆಂಟ್ಸು ಏನೇ ಇಶ್ಯೂಸ್ ಇದ್ರೂ ದಯವಿಟ್ಟು ಅಕ್ಸಾ ಸಂಘಟನೆ ಗಮನಕ್ಕೆ ತೊಗೊಂಬನ್ನಿ. ಯಾವುದೇ ಹೋರಾಟ ಇರ್ಬೋದು, ಮತ್ತು ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಅನ್ಯಾಯ ಆದ್ರೂ ಅದನ್ನು ನಾವು ಸರಿಪಡಿಸ್ತೀವಿ. ಅದೇ ರೀತಿ ಟೆಲಿಗ್ರಾಮ್ ಅಕ್ಸಾ ಟೀಚರ್ಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ನೀವು ಜಾಯ್ನ್ ಆಗಿ ಅದರಲ್ಲಿ ನೀವೇ ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ಏನು ಮಾಡ್ಬೋದು, ಏನೇನು ಚೇಂಜಸ್ ಬೇಕು ಎಲ್ಲನೂ ಅದರಲ್ಲಿ ನೀವು ಮೆಸೇಜ್ ಹಾಕಿದಾಗ ನಾವು ಅದನ್ನು ಇನಿಷಿಯೇಟಿವ್ ತೊಗೊಂಡು ಆ ಸಮಸ್ಯೆ ಬಗೆಹರಿಸ್ತೀವಿ. ಮುಂದೆ ಏನೇ ಟೀಚರ್ಸ್ ಇರ್ಬೋದು, ಆ ಟೀಚರ್ಸ್ ಸಮಸ್ಯೆ ಎಲ್ಲ ಬಗೆಹರಿಸೋಣ. ಮತ್ತು KEಯಿಂದ ಒಂದು ಏನು ನಿಮಗೆ ಗೊತ್ತಿರ್ಬೋದು, ಇದು ಟೀಚರ್ಸ್ ಇನ್ನೊಂದು ಇಶ್ಯೂಸ್ ಇದೆ. ಏನಪ್ಪ ಅಂದರೆ 483 ಪೋಸ್ಟ್ ವೇಕೆಂಟ್ ಹಂಗೆ ಇದೆ. ಅಂದರೆ ಹಸ್ಬೆಂಡ್ ಇನ್ಕಮ ಮತ್ತು ಫಾದರ್ ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇದೆಲ್ಲ ಇದು ಇಶ್ಯೂಸ್ ಇದೆ. ಅದನ್ನು ನಾನು ಹೇಳಿದ್ದೀನಿ, ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀನಿ. ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಈಗ AGಗೆ ಅವ್ರು ಲೆಟ್ರ್ ಬರೀತಾರೆ. ಈಗ ಅವರೆಲ್ಲ ಕ್ಲಾರಿಫಿಕೇಶನ್ಸ್ ತೊಗೊತಾರೆ. ನೋಟಿಫಿಕೇಶನ್ಸ್ ಬಿಫೋರು ಈ ಒಂದು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಬೇಕು. ಇದ್ರ ಜೊತೆ ಇನ್ನು ಸರ್ಕಾರದ ಮಟ್ಟಿಗೆ ಒಂದು ರಿಸರ್ವೇಷನ್ಸ್ ಇಶ್ಯೂಸ್ ಇದೆ, 50 ಮತ್ತು 56%, ಅದು ಕೂಡ ಕೋರ್ಟಲ್ಲಿದೆ. ಸರ್ಕಾರ ಅದನ್ನೂ ಒಂದು ಗಮನಕ್ಕೆ ಇಟ್ಕೊಂಡು ಬೇಗ ಅದು ಇಶ್ಯೂ ಸಾಲ್ವ್ ಮಾಡಬೇಕು. ಇದಾದಮೇಲೆ ಕೊನೆಯದಾಗಿ KEಯಿಂದ ನಡೆಸೋಂಥ ಎಕ್ಸಾಮ್ಸಲ್ಲಿ ಫೀಸ್ ಒಂದು ಜಾಸ್ತಿ ಇದೆ, ಫೀಸ್ ಕಡಿಮೆ ಮಾಡಿ ಅಂತೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಬಟ್ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇವಾಗ ಯಾಕೆ ಅಂತ ಹೇಳಿದ್ರೆ KEದಲ್ಲಿ ಒಂದು ಸಮಸ್ಯೆ ಇದೆ. ಅಂದರೆ KPSC KSP ಆದರೆ ಸರ್ಕಾರದಿಂದ ಸ್ವಲ್ಪ ದುಡ್ಡು ಬರುತ್ತಲ್ಲಿ. KE ಅಂದರೆ ಅದು ಇಂಡಿಪೆಂಡೆಂಟ್, ಅಂದರೆ ಅದು ಸರ್ಕಾರದಿಂದ ದುಡ್ಡು ಬರಲ್ಲ. ಬಟ್ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊಳೋಣ. ಸ್ಟೂಡೆಂಟ್ಸ್ ಎಲ್ಲೆಲ್ಲೋ ಕೋಟ್ಯಾಂತರ ರೂಪಾಯಿ ಲೋಪೋಲ್ ಆಗ್ತಾ ಇದೆ, ಆದರೆ ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿ ಫೀಸ್ ಪೇ ಮಾಡಿಬಿಟ್ಟು ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಈ ಎಕ್ಸಾಮ್ ಫೀಸ್ ಕಡಿಮೆ ಆಗಲೇಬೇಕು. ಇದ್ರ ಬಗ್ಗೆ ನಾವು ಇನಿಷಿಯೇಟಿವ್ ತೊಗೊಳೋಣ. ಇನ್ ಕೇಸ್ ಆಗಿಲ್ಲ ಅಂದರೆ ಸರ್ಕಾರದ ವಿರುದ್ಧ ನಾವು ಫೀಸ್ ಕಡಿಮೆ ಮಾಡೋದಕ್ಕೆ ಫಸ್ಟು ಮನವಿ ಕೊಡ್ತೀವಿ. ಅದಕ್ಕೇನಾದರೂ ಸ್ಪಂದಿಸಿಲ್ಲ ಅಂತಂದರೆ ಮತ್ತೆ ಒಂದು ಬೃಹತ್ ಹೋರಾಟ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.